ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ವಿರುದ್ಧ ಅಮೆರಿಕ ಯುದ್ಧ ವಿರಾಮವನ್ನು ಘೋಷಿಸ್ತಲ್ಲ, ಆ ಸಂದರ್ಭದಲ್ಲಿ ನಿಮಗೊಂದು ಮಾತು ಹೇಳಿದ್ದೆ. ಇಲ್ಲಿ ಅಮೆರಿಕ ಕಾಲಹರಣ ಮಾಡ್ತಾ ಇದೆ, ಅವರಿಗೆ ಸಮಯಾವಕಾಶ ಬೇಕಾಗಿದೆ. ಯಾಕೆ ಅಂತಂದ್ರೆ ಒಂದು ದೊಡ್ಡ ಯುದ್ಧಕ್ಕೋಸ್ಕರವಾಗಿ. ಈ ಹಿಂದೆ ಯುದ್ಧವನ್ನು ಆರಂಭಿಸುವಂತಹ ಸಂದರ್ಭದಲ್ಲಿ ಅಮೆರಿಕ ಬಹಳ ದೊಡ್ಡ ಮಟ್ಟದ ಸಿದ್ಧತೆಯನ್ನು ಮಾಡಿಕೊಂಡಿರಲಿಲ್ಲ. ಅವ್ರು ಹೆಚ್ಚು ಅಂತಂದ್ರೆ 1.5 ತಿಂಗಳು ಮಾತ್ರ ಯುದ್ಧ ಮಾಡೋದಕ್ಕೆ ರೆಡಿ ಆಗಿದ್ರು. ಕಾರಣ ಏನು ಕೇಳಿದ್ರೆ, ಅಮೆರಿಕ ನಂಬಿಕೊಂಡಿತ್ತು ಇರಾನ್ ಅಷ್ಟರೊಳಗಾಗಲೇ ಶರಣಾಗತಿ ಆಗಿಬಿಡುತ್ತೆ, ನಮಗೆ ಜಯ ಸಿಗುತ್ತೆ ಅಂತ. ಯಾವಾಗ ಶರಣಾಗತಿ ಆಗ್ಲಿಲ್ವೋ, ಅಮೆರಿಕ ಇರಾನ್ ಮೇಲೆ ಒತ್ತಡವನ್ನು ಹೇರಿ ಒಂದು ಯುದ್ಧ ವಿರಾಮವನ್ನು ಸಾಧಿಸಿಕೊಳ್ತು. ಅದಾದ ನಂತರ ಆದಂತಹ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿ ಅಮೆರಿಕಾಗೆ ನಿಜವಾಗ್ಲೂ ಶಾಂತಿ ಬೇಕಾಗಿದ್ದೇ ಆಗಿದ್ರೆ ಇಷ್ಟೊತ್ತಿಗಾಗ್ಲೇ ಅವರೊಂದು ಶಾಂತಿ ಒಪ್ಪಂದವನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ಆ ರೀತಿಯ ಕ್ರಮಗಳಿಗೆ ಅಮೆರಿಕ ಮುಂದಾಗ್ತಾ ಇಲ್ಲ. ಈಗ ಮಿತ್ರರೇ, ಮತ್ತೆ ಪುನಃ ಯುದ್ಧ ಆರಂಭ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇರಾನ್ ಈಗಾಗಲೇ ಅಮೆರಿಕವನ್ನ ಕೆಣಕುವಂತಹ ಪ್ರಯತ್ನವನ್ನ ಮಾಡಿದೆ. UAE ದೇಶದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ಇರಾನ್ ಡ್ರೋನ್ ಅಟ್ಯಾಕ್ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಸೌದಿ ಅರೇಬಿಯಾದ ಮೇಲೂ ಕೂಡ 3 ಡ್ರೋನ್ ಅಟ್ಯಾಕ್ಗಳು ನಡೆದಿದ್ದಾವೆ. UAE ಮೇಲಾದಂತಹ ಅಟ್ಯಾಕ್ ಭಾರತಕ್ಕೂ ಕೂಡ ಬಹಳ ಡೇಂಜರಸ್. ಹೀಗಾಗಿ ಈ ಹಿಂದೆಂದಿಗಿಂತಲೂ ಹೆಚ್ಚು ತೀಕ್ಷ್ಣವಾಗಿ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ. ಅತ್ತ ಕಡೆಯಲ್ಲಿ ಟ್ರಂಪ್ ಕೂಡ ಯುದ್ಧವನ್ನ ಪುನಃ ಆರಂಭ ಮಾಡುವಂತಹ ಸುಳಿವನ್ನ ಕೊಟ್ಟಿದ್ದಾರೆ. ತೀರಾ ಮೇಜರ್ ಆದಂತಹ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ಮಿತ್ರರೇ, ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರವೂ ಕೂಡ ಹೌದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಯುದ್ಧ ವಿರಾಮದ ನಡುವೆಯೂ ಕೂಡ ಇರಾನ್ ಪದೇ ಪದೇ UAE ದೇಶವನ್ನ ಕೆಣಕ್ತಾ ಇದೆ. ಆದರೆ ನಿನ್ನೆ ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲೇ ಕೆಣಕಿದೆ. ಅದು ಹೇಗೆ ಕೇಳಿದ್ರೆ, UAE ದೇಶದಲ್ಲಿ ಬಹಳ ದೊಡ್ಡದಾದಂತಹ ಒಂದು ಅಣುಸ್ಥಾವರ ಇದೆ. ಅದರ ಹೆಸರು ಬರಾಕಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ. ಬಹಳ ದೊಡ್ಡದಾದಂತಹ ಪವರ್ ಪ್ಲಾಂಟ್ ಇದು. UAE ದೇಶದ ಒಟ್ಟು ವಿದ್ಯುತ್ನಲ್ಲಿ 25% ಅನ್ನ ಈ ಬರಾಕಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆಯಲ್ಲ, ಇದೊಂದೇ ಪೂರೈಕೆ ಮಾಡುತ್ತೆ. UAE ಇದನ್ನ ಸೌತ್ ಕೊರಿಯಾದ ಸಹಾಯದಿಂದ ನಿರ್ಮಾಣ ಮಾಡಿದೆ. ಇದನ್ನ ನಿರ್ಮಾಣ ಮಾಡೋದಕ್ಕೆ ಬರೋಬ್ಬರಿ $20 ಬಿಲಿಯನ್ ವೆಚ್ಚ ಮಾಡಿದೆ. 2021ರಲ್ಲಿ ಇದರ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ. ಇಂತಹ ದೊಡ್ಡ ಅಣುಸ್ಥಾವರಕ್ಕೆ ಏಕಾಏಕಿಯಾಗಿ ಇರಾನ್ ಡ್ರೋನ್ ಅಟ್ಯಾಕ್ ಮಾಡುತ್ತೆ. ಈ ಡ್ರೋನ್ ಅಟ್ಯಾಕ್ ಆಗ್ತಿದ್ದ ಹಾಗೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಇಡೀ ವಿಶ್ವ ಆತಂಕಕ್ಕೊಳಗಾಗುತ್ತೆ. ಮಿತ್ರರೇ, ಇದು ಇರಾನ್ ಮಾಡಿದಂತಹ ಅತ್ಯಂತ ಮೂರ್ಖ ಕೆಲಸ. ಯಾಕೆ ಕೇಳಿದ್ರೆ, ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿ ವಿಕಿರಣ ಸೋರಿಕೆ ಆದರೆ ಕೇವಲ UAEಗೆ ಮಾತ್ರ ಹಾನಿಯಾಗೋದಿಲ್ಲ, ಇರಾನ್ಗೂ ಕೂಡ ಹಾನಿಯಾಗುತ್ತೆ, ಪಕ್ಕದಲ್ಲಿರುವಂತಹ ಪಾಕಿಸ್ತಾನಕ್ಕೆ ಹಾನಿಯಾಗುತ್ತೆ. ಅಷ್ಟೇ ಏಕೆ, ಭಾರತಕ್ಕೂ ಕೂಡ ಹಾನಿಯಾಗುತ್ತೆ. ಹೀಗಾಗಿ ಭಾರಿ ಆತಂಕ ಸೃಷ್ಟಿ ಆಯಿತು. ಕೊನೆಗೆ ಗೊತ್ತಾಯಿತು, ಅದೃಷ್ಟವಶಾತ್ ವಿಕಿರಣ ಸೋರಿಕೆ ಆಗಿಲ್ಲ. ಕಾರಣ ಏನು ಕೇಳಿದ್ರೆ, ಅದರ ರಿಯಾಕ್ಟರ್ಗಳಿಗೆ ಯಾವುದೇ ಹಾನಿ ಆಗಿರಲಿಲ್ಲ. ಹೀಗಾಗಿ ಅಣುಸ್ಥಾವರ ಎಂದಿನಂತೆ ಕೆಲಸ ಮಾಡ್ತಾ ಇದೆ, ಯಾವುದೇ ದೊಡ್ಡ ಪ್ರಮಾಣದ ಡ್ಯಾಮೇಜ್ ಆಗಿಲ್ಲ ಅಂತ UAE ಹೇಳ್ಕೊಂಡಿದೆ. ಇಲ್ಲಿ ಇರಾನ್ ಮಾಡಿದ್ದು ಭಸ್ಮಾಸುರನ ಕೆಲಸ. ಯಾಕೆ ಗೊತ್ತಾ, ಒಂದು ವೇಳೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ಹಾನಿಯಾಗಿ ಇಲ್ಲಿ ವಿಕಿರಣ ಸೋರಿಕೆ ಆಗಿದ್ದೇ ಆಗಿದ್ರೆ ಆ ವಿಕಿರಣಗಳು ಇರಾನ್ಗೂ ಕೂಡ ಬರ್ತಾ ಇತ್ತು. ಇರಾನ್ನ ಜನರು ಕೂಡ ಇದರಿಂದ ಸಫರ್ ಪಡ್ತಾ ಇದ್ರು. ಅದೆಷ್ಟೋ ಜನ ತೊಂದರೆ ಅನುಭವಿಸ್ತಾ ಇದ್ರು. ಅದು ಇರಾನ್ಗೆ ಸೀಮಿತವಾಗಿರ್ತಾ ಇರಲಿಲ್ಲ, ಪಕ್ಕದಲ್ಲಿದ್ದಂತಹ ಪಾಕಿಸ್ತಾನಕ್ಕೂ ತೊಂದರೆ ಆಗ್ತಾ ಇತ್ತು, ನಮ್ಮ ಭಾರತಕ್ಕೂ ಕೂಡ ತೊಂದರೆ ಆಗ್ತಾ ಇತ್ತು. ಯಾಕೆ ಅಂತಂದ್ರೆ, ಇವತ್ತು ವಿಂಡ್ ಚಲನೆ ಇದೆಯಲ್ಲ, ಅಂದ್ರೆ ಗಾಳಿಯ ಚಲನೆ, ಇದು ನೇರವಾಗಿ UAE ಕಡೆಯಿಂದ ಇರಾನ್ ಮೂಲಕವಾಗಿ ಪಾಕಿಸ್ತಾನ ಮತ್ತು ಭಾರತವನ್ನು ಪ್ರವೇಶಿಸ್ತಾ ಇದೆ. ಹೀಗಾಗಿ ವಿಕಿರಣ ಸೋರಿಕೆ ಆದರೆ ಅದರ ನೇರ ಎಫೆಕ್ಟ್ ಈ ಎಲ್ಲ ದೇಶಗಳಿಗೂ ಕೂಡ ಆಗತ್ತೆ. ಈ ವಿಕಿರಣ ಸೋರಿಕೆಯಿಂದ ಯಾವ ಪ್ರಮಾಣದಲ್ಲಿ ತೊಂದರೆ ಆಗುತ್ತೆ, ಎಷ್ಟು ಜನ ಇದರಿಂದ ಬಾಧಿತರಾಗ್ತಾರೆ, ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಲಕ್ಷಾಂತರ ಸಂಖ್ಯೆಯಲ್ಲಾದರೂ ಆಗಬಹುದು. ಹೀಗಾಗಿ ಈ ದಾಳಿಯನ್ನು ಭಾರತ ಬಹಳ ತೀವ್ರವಾಗಿ ಖಂಡಿಸಿದೆ. ಭಾರತದ ವಿದೇಶಾಂಗ ಇಲಾಖೆ ಈ ಬಗ್ಗೆ ಅಧಿಕೃತವಾಗಿ ಹೇಳಿಕೆಯನ್ನು ಕೂಡ ರಿಲೀಸ್ ಮಾಡಿದೆ. ಇದನ್ನು ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ಅಪಾಯಕಾರಿಯಾದಂತಹ ನಡೆ, ಉದ್ವಿಗ್ನತೆಯನ್ನು ಹೆಚ್ಚು ಮಾಡುವಂತಹ ಕ್ರಮ ಇದು ಅಂತ ಇರಾನ್ ವಿರುದ್ಧ ಕಿಡಿಕಾರಿದೆ. ಅಷ್ಟೇ ಏಕೆ, ಪಾಕಿಸ್ತಾನ ಕೂಡ ಕಿಡಿಕಾರಿದೆ. ಪಾಕಿಸ್ತಾನ ಇಷ್ಟು ದಿನ ಶಾಂತಿ ಮಾತುಕತೆಗೆ ಪ್ರಯತ್ನ ಮಾಡ್ತಾ ಇತ್ತಲ್ಲ, ಡಬಲ್ ಗೇಮ್ ಮಾಡಿಬಿಟ್ಟು ಇರಾನ್ಗೆ ಸಪೋರ್ಟ್ ಮಾಡ್ತಾ ಇತ್ತು. ಸೌದಿ ಜೊತೆಗೂ ಒಪ್ಪಂದ, ಅಮೆರಿಕ ಜೊತೆಗೂ ಒಪ್ಪಂದ, ಇನ್ನೊಂದು ಕಡೆಯಲ್ಲಿ ಇರಾನ್ನ ವಿಮಾನಗಳಿಗೆ ತನ್ನ ವಾಯುನೆಲೆಯಲ್ಲಿ ಅವಕಾಶವನ್ನು ಕೊಟ್ಟು ಇರಾನ್ಗೂ ಸಪೋರ್ಟ್ ಮಾಡ್ತಾ ಇರೋದು. ಇಂತಹ ಡಬಲ್ ಗೇಮ್ ಮಾಡ್ತಾ ಇದ್ದಂತಹ ಪಾಕಿಸ್ತಾನವೂ ಕೂಡ ಈ ದಾಳಿಯನ್ನು ಖಂಡಿಸಿದೆ. ನಾವು UAE ಜೊತೆಗೆ ನಿಂತ್ಕೊಳ್ತೀವಿ ಅಂತ ಪಾಕಿಸ್ತಾನ ಘೋಷಣೆ ಮಾಡಿದೆ. ಯಾಕೆ ಅಂತಂದ್ರೆ, UAE ಸಮಸ್ಯೆ ಆದರೆ ಪಾಕಿಸ್ತಾನಕ್ಕೂ ಕೂಡ ಬೆಂಕಿ ಬೀಳುತ್ತೆ. ವಿಕಿರಣದ ಹಾನಿ ಪಾಕಿಸ್ತಾನಕ್ಕೆ ಯಾವ ಪ್ರಮಾಣದಲ್ಲಿ ನಷ್ಟ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪಾಕಿಸ್ತಾನ ಕೂಡ ಹೆದರು ಹೋಗ್ಬಿಟ್ಟಿದೆ. ಇದು ಯುದ್ಧ ವಿರಾಮದ ಸ್ಪಷ್ಟ ಉಲ್ಲಂಘನೆ. ಅಂದರೆ ಅಮೆರಿಕಾಗೆ ಪುನಃ ಯುದ್ಧವನ್ನು ಆರಂಭ ಮಾಡೋದಕ್ಕೆ ಏನಾದರೂ ಒಂದು ಪಾಯಿಂಟ್ ಬೇಕಿತ್ತಲ್ಲ, ಅದಕ್ಕೋಸ್ಕರವಾಗಿ ಇದು ನಡೆದಿದೆ ಅಂತ ಭಾವಿಸಿದ್ದೀನಿ. ಅಷ್ಟಕ್ಕೆ ಇರಾನ್ ಸುಮ್ಮನಾದಂತೆ ಕಂಡು ಬರ್ತಾ ಇಲ್ಲ. ಇವತ್ತು ಸೌದಿ ಅರೇಬಿಯಾದ ಮೇಲೂ ಕೂಡ 3 ಡ್ರೋನ್ ಅಟ್ಯಾಕ್ ನಡೆದಿದೆ. ಅದು ಇರಾಕ್ ಕಡೆಯಿಂದ ಬಂದಿದೆ. ಅಂದರೆ ಇರಾಕ್ನಲ್ಲಿರುವಂತಹ ಇರಾನ್ ಬೆಂಬಲಿತ ಉಗ್ರ ಗುಂಪುಗಳೇನಿದಾವೆ ಅವು ಈ ಡ್ರೋನ್ ಅಟ್ಯಾಕ್ ಮಾಡಿರಬಹುದು ಅಂತ ಊಹೆ ಮಾಡಲಾಗ್ತಾ ಇದೆ. ಸೌದಿ ಅರೇಬಿಯಾ ಅದೆಲ್ಲದನ್ನು ಇಂಟರ್ಸೆಪ್ಟ್ ಮಾಡಿದ್ರೂ ಕೂಡ ಇದರ ಬಗ್ಗೆ ಸೌದಿ ಖಂಡನೆಯನ್ನು ವ್ಯಕ್ತಪಡಿಸಿದೆ.
ಇಲ್ಲಿ ಇರಾನ್ನ ತಂತ್ರಗಾರಿಕೆ ಏನು ಅನ್ನೋದಕ್ಕೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯೇ. ಮತ್ತೆ ಇರಾನೇ ಯುದ್ಧಕ್ಕೆ ಆಹ್ವಾನ ಕೊಡ್ತಾ ಇದೆ ಅಂತಂದ್ರೆ ಅವರ ಪ್ಲಾನ್ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಇರಾನ್ ಈ ರೀತಿಯಾದಂತಹ ಅಟ್ಯಾಕ್ ಮಾಡೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಅದೇನು ಕೇಳಿದ್ರೆ, ಯಾವಾಗ ಈ ರೀತಿಯ ಅಟ್ಯಾಕ್ಗಳಾಗ್ತವೆ ಅದು ಆಯಿಲ್ ಪ್ರೈಸ್ ಹೆಚ್ಚಳ ಆಗೋದಕ್ಕೆ ಕಾರಣ ಆಗುತ್ತೆ. ಇದು ಇಡೀ ವಿಶ್ವಕ್ಕೆ ಒತ್ತಡವನ್ನುಂಟು ಮಾಡುತ್ತೆ. ಈಗಾಗಲೇ ಒತ್ತಡದಲ್ಲಿದೆ, ಇನ್ನಷ್ಟು ಜಾಸ್ತಿ ಆಗುತ್ತಷ್ಟೇ. ಅದಕ್ಕೋಸ್ಕರವಾಗಿ ಇರಾನ್ ಮಾಡ್ತಾ ಇದೆಯಾ ಗೊತ್ತಿಲ್ಲ. ಇನ್ನೊಂದು ಕಡೆ ಅಮೆರಿಕ ಕೂಡ ಯುದ್ಧವನ್ನು ಪುನರಾರಂಭ ಮಾಡೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿದ್ಧವಾದಂತೆ ಕಂಡು ಬರ್ತಾ ಇದೆ. ಟ್ರಂಪ್ ಚೈನಾ ಪ್ರವಾಸ ಮಾಡಿದ್ರಲ್ಲ, ಒಂದು ಕೆಟ್ಟ ಪ್ರವಾಸ. ಅಮೆರಿಕಾಗೆ ಯಾವುದೇ ರೀತಿಯಲ್ಲೂ ಲಾಭ ಆಗಿಲ್ಲ, ಚೈನಾಗೆ ಒಂದಷ್ಟು ಲಾಭ ಆಯಿತು ಅಷ್ಟೇ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೆ, ಟ್ರಂಪ್ ಎಂತೆಂತಹ ಬ್ಲಂಡರ್ ಮಾಡಿದ್ರು ಅಂತ. ಆ ಚೈನಾ ಪ್ರವಾಸದಿಂದ ಬರ್ತಿದ್ದ ಹಾಗೆ ಟ್ರಂಪ್ ಅಮೆರಿಕಾದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದಾರೆ. ವರ್ಜೀನಿಯಾದ ಗಾಲ್ಫ್ ಕ್ಲಬ್ನಲ್ಲಿ ನಡೆದಂತಹ ಈ ಮೀಟಿಂಗ್ನಲ್ಲಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಮತ್ತು ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆದಂತಹ ಮಾರ್ಕೋ ರೂಬಿಯೋ ಜೊತೆಗೆ ಅಮೆರಿಕದ ಉನ್ನತಾಧಿಕಾರಿಗಳು ಭಾಗಿಯಾಗಿದ್ರು ಅಂತ ಅಮೆರಿಕದ ಪತ್ರಿಕೆಗಳು ವರದಿ ಮಾಡಿದವೆ. ಈ ಸಭೆಯಲ್ಲಿ ಮುಖ್ಯವಾಗಿ ಇರಾನ್ ವಿರುದ್ಧ ಮುಂದೇನೇನು ಕ್ರಮ ಕೈಗೊಳ್ಳಬೇಕು, ಯುದ್ಧವನ್ನು ಪುನರಾರಂಭ ಮಾಡಬೇಕಾ, ಮಾಡಿದರೆ ಯಾವ ರೂಪದಲ್ಲಿ ಮಾಡಬೇಕು, ಇದೆಲ್ಲದರ ಬಗ್ಗೆ ಟ್ರಂಪ್ ಡಿಸ್ಕಸ್ ಮಾಡಿದರೆ ಅಂತಿಮವಾದಂತಹ ನಿರ್ಧಾರಕ್ಕೂ ಕೂಡ ಬರಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಟ್ರಂಪ್ ಮುಂದಿನ ಹೆಜ್ಜೆಯನ್ನು ಇಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ CNN ಕೂಡ ವರದಿ ಮಾಡಿದೆ. ಟ್ರಂಪ್ ಅವರ ಕೆಲ ಪೋಸ್ಟ್ಗಳನ್ನು ನೋಡಿದ್ರೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಅವರೊಂದು ಪೋಸ್ಟ್ ಮಾಡಿ ಹೇಳಿದ್ದಾರೆ, ಇರಾನ್ಗೆ ಕೊಟ್ಟಂತಹ ಸಮಯ ಮುಗಿಯುತ್ತಿದೆ, ಬೇಗ ಎಚ್ಚೆತ್ತುಕೊಳ್ಳದಿದ್ರೆ ಏನೂ ಉಳಿಯೋದಿಲ್ಲ. ಹೀಗಂತ ಒಂದು ಕಡೆ ವಾರ್ನಿಂಗ್ ಮಾಡ್ತಾರೆ, ಇನ್ನೊಂದು ಕಡೆ ಅದೇ ಟ್ರುತ್ ಸೋಷಿಯಲ್ ಪೋಸ್ಟ್ನಲ್ಲಿ ಬಿರುಗಾಳಿಗೆ ಮುನ್ನ ದೊಡ್ಡ ನಿಶ್ಶಬ್ದತೆ ಅಂತ ಒಂದು ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಟ್ರಂಪ್ ಒಂದು ಬೋಟ್ನಲ್ಲಿ US ಅಡ್ಮಿರಲ್ ಜೊತೆಗೆ ನಿಂತ್ಕೊಂಡು ಯುದ್ಧಕ್ಕೆ ಹೊರಟಿರುವಂತಹ ಚಿತ್ರಣ ಇದೆ. ಬ್ಯಾಕ್ಗ್ರೌಂಡ್ನಲ್ಲಿ ಇರಾನ್ನ ನೇವಿಯ ಒಂದಷ್ಟು ಶಿಪ್ಗಳು ಕೂಡ ಇದ್ದಾವೆ. ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಇಂಡಿಕೇಟ್ ಮಾಡ್ತಾ ಇದೆ, ಅಮೆರಿಕ ಏನೋ ದೊಡ್ಡ ಹೆಜ್ಜೆಯನ್ನು ಇಟ್ಟೇ ಇಡುತ್ತೆ, ಈ ಯುದ್ಧ ಇಲ್ಲಿಗೆ ಅಂತ್ಯ ಆಗೋದಿಲ್ಲ ಅಂತ. ಇದರ ನಡುವೆ ಮಿತ್ರರೇ, ಕೆಲವೊಂದಷ್ಟು ಡಾಟ್ಗಳನ್ನು ಕನೆಕ್ಟ್ ಮಾಡಿ ಈ ಯುದ್ಧ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ. ಯಾಕೆ ಗೊತ್ತಾ, ಅಮೆರಿಕ ವಿಧಿಸುವಂತಹ ಷರತ್ತು ಇರಾನ್ಗೆ ಒಪ್ಪಿಗೆ ಆಗ್ತಾ ಇಲ್ಲ, ಇರಾನ್ ವಿಧಿಸುವಂತಹ ಷರತ್ತು ಅಮೆರಿಕಾಗೆ ಒಪ್ಪಿಗೆ ಆಗ್ತಾ ಇಲ್ಲ, ಒಂದರಲ್ಲೂ ಕೂಡ ಹೊಂದಾಣಿಕೆ ಆಗ್ತಾ ಇಲ್ಲ. ಇಷ್ಟು ಸುದೀರ್ಘವಾಗಿ ಚರ್ಚೆ ನಡೆದರೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ಕನ್ಕ್ಲೂಷನ್ಗೆ ಬರೋದಕ್ಕಾಗ್ತಾ ಇಲ್ಲ ಅಂತಂದರೆ ಯುದ್ಧ ಪುನಃ ಆರಂಭಗೊಳ್ಳುವಂತಹದ್ದು ನಿಶ್ಚಿತ. ಈಗ ಇರಾನ್ನ ಷರತ್ತುಗಳನ್ನು ನೋಡೋದಾದರೆ, ಮೊದಲನೇದಾಗಿ ಕಾಂಪನ್ಸೇಷನ್ ಕೊಡಬೇಕು ಅಂತ ಇರಾನ್ ಡಿಮ್ಯಾಂಡ್ ಮಾಡ್ತಾ ಇದೆ. ಯಾಕೆಂದರೆ ನೀವು ಬಹಳ ಸುದೀರ್ಘವಾಗಿ ಯುದ್ಧ ಮಾಡಿದಿರಿ, ಇರಾನ್ಗೆ ಬಹಳ ನಷ್ಟ ಆಗಿದೆ, ಹೀಗಾಗಿ ಯುದ್ಧದ ಕಾಂಪನ್ಸೇಷನ್ ಕೊಡಬೇಕು ಅಂತ. ಅದಕ್ಕೆ ಅಮೆರಿಕ ಏನು ಹೇಳ್ತಾ ಇದೆ, ನಯಾ ಪೈಸೆ ಕೊಡೋದಿಲ್ಲ, $1 ಕೂಡ ನಾವು ಪೇ ಮಾಡೋದಿಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಇರಾನ್ ಡಿಮ್ಯಾಂಡ್ ಮಾಡ್ತಾ ಇದೆ, ನಮ್ಮ ಮೇಲಿನ ಎಲ್ಲ ಸ್ಯಾಂಕ್ಷನ್ಸ್ಗಳನ್ನು ತೆರವು ಮಾಡಬೇಕು ಅಂತ. ಆದರೆ ಅಮೆರಿಕ ಅದಕ್ಕೆ ಪೂರ್ಣವಾಗಿ ಒಪ್ಕೊಂಡಿಲ್ಲ. ಹಾಗೆ ಇರಾನ್ನ ಫ್ರೋಝನ್ ಅಸೆಟ್ಟನ್ನು ರಿಲೀಸ್ ಮಾಡಬೇಕು ಅಂತ ಇರಾನ್ ಡಿಮ್ಯಾಂಡ್ ಮಾಡ್ತಾ ಇದೆ, ಆದರೆ ಅಮೆರಿಕ ಅದಕ್ಕೆ ಒಪ್ಕೊಂಡಿಲ್ಲ. ಜೊತೆಗೆ ಯಾವುದೇ ಷರತ್ತಿಲ್ಲದೆ ಯುದ್ಧ ವಿರಾಮ ಆಗಬೇಕು, ಅದು ಲೆಬನಾನ್ಗೂ ಕೂಡ ವಿಸ್ತರಣೆ ಆಗಬೇಕು, ಇನ್ಯಾವತ್ತೂ ದಾಳಿ ಮಾಡೋದಿಲ್ಲ ಅನ್ನುವಂಥದ್ದು ಖಾತ್ರಿ ಆಗಬೇಕು ಅಂತ ಇರಾನ್ ಡಿಮ್ಯಾಂಡ್ ಮಾಡ್ತಾ ಇದೆ. ಆದರೆ ಅಮೆರಿಕದ ವಾದ ಏನು ಕೇಳಿದ್ರೆ, ಷರತ್ತುಬದ್ಧ ಯುದ್ಧ ವಿರಾಮ, ಷರತ್ತುಗಳಿಲ್ಲದೆ ಯುದ್ಧ ವಿರಾಮ ಸಾಧ್ಯವೇ ಇಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ನ ಇನ್ನೊಂದು ದೊಡ್ಡ ಬೇಡಿಕೆ ಏನು ಕೇಳಿದ್ರೆ, ಹಾರ್ಮೂಜ್ ಮೇಲಿನ ಇರಾನ್ನ ನಿಯಂತ್ರಣವನ್ನು ಅಮೆರಿಕ ಒಪ್ಪಿಕೊಳ್ಬೇಕು, ನಮ್ಮ ಸಾರ್ವಭೌಮತ್ವಕ್ಕೆ ಅಮೆರಿಕ ಒಪ್ಪಿಗೆ ಸೂಚಿಸಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆದರೆ ಅಮೆರಿಕ ಅದಕ್ಕೆ ಸಿದ್ಧ ಇಲ್ಲ. ಅಮೆರಿಕ ಏನು ಒಪ್ಕೊಳ್ಳೋದು, ಇಡೀ ವಿಶ್ವವೇ ಒಪ್ಕೊಳ್ಳೋದಿಲ್ಲ. ಇದರ ನಡುವೆ ಅಮೆರಿಕದ ಡಿಮ್ಯಾಂಡ್ಗಳೇನು ಕೇಳಿದ್ರೆ, ಈಗಾಗಲೇ 400 kg ಎನ್ರಿಚ್ಡ್ ಯುರೇನಿಯಂ ಇದೆಯಲ್ಲ, ಅದನ್ನು ಹಸ್ತಾಂತರ ಮಾಡಬೇಕು ಅಂತ. ಅದಕ್ಕೆ ಇರಾನ್ ಸಿದ್ಧ ಇಲ್ಲ. ಜೊತೆಗೆ ಅಮೆರಿಕ ಇನ್ನೊಂದು ಡಿಮ್ಯಾಂಡನ್ನು ಇಟ್ಟಿದೆ, ಇರಾನ್ನಲ್ಲಿ ಕೇವಲ ಒಂದೇ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರಬೇಕು. ಇರಾನ್ ಈ ಹಿಂದಿನಿಂದಲೂ ಕೂಡ ನಮಗೆ ಪವರ್ ಜನರೇಟ್ ಮಾಡೋದಕ್ಕೋಸ್ಕರವಾಗಿ ನ್ಯೂಕ್ಲಿಯರ್ ಬೇಕು, ನಾವು ಅಂತಹ ಪವರ್ ಪ್ಲಾಂಟನ್ನು ಹೊಂದುತ್ತೀವಿ ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ರು. ಅಮೆರಿಕ ಹೇಳ್ತಾ ಇದೆ, ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೀವಿ, ಆದರೆ ಒಂದೇ ಒಂದು ಪವರ್ ಪ್ಲಾಂಟ್ ಇರಬೇಕು, ನಿಮ್ಮ ಇಡೀ ದೇಶಕ್ಕೆ ಅಲ್ಲೇ ನೀವು ವಿದ್ಯುತ್ ತಯಾರು ಮಾಡಿಕೊಳ್ಬೇಕು, ಹೀಗಂತ ಅಮೆರಿಕ ಷರತ್ತನ್ನು ವಿಧಿಸ್ತಾ ಇದೆ. ಹೀಗೆ ಅಮೆರಿಕದ ಡಿಮ್ಯಾಂಡ್ಗಳಿಗೂ ಇರಾನ್ನ ಡಿಮ್ಯಾಂಡ್ಗಳಿಗೂ ಯಾವುದೇ ರೀತಿಯಲ್ಲೂ ಹೊಂದಿಕೆ ಬರ್ತಾ ಇಲ್ಲ. ಇದೇ ಕಾರಣದಿಂದ ಅಮೆರಿಕ ಇಡ್ತಾ ಇರುವಂತಹ ಬೇಡಿಕೆಗಳಿಗೆ ಇರಾನ್ ಒಪ್ಕೊಳ್ತಾ ಇಲ್ಲ, ಇರಾನ್ನ ಬೇಡಿಕೆಗಳಿಗೆ ಅಮೆರಿಕ ಒಪ್ಕೊಳ್ತಾ ಇಲ್ಲ. ಅಲ್ಲಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಯುದ್ಧ ಪುನರಾರಂಭಗೊಳ್ಳುತ್ತೆ ಅಂತ. ಯುದ್ಧ ಪುನರಾರಂಭಗೊಳ್ಳೋದ್ರಿಂದ ಮತ್ತಷ್ಟು ಸಂಕಷ್ಟ ಉಂಟಾಗುತ್ತಲ್ಲ. ಈಗಾಗಲೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಭಾರತ ಈ ಯುದ್ಧದಲ್ಲಿ ಯಾವುದೇ ಇಂಟ್ರೆಸ್ಟನ್ನು ಹೊಂದಿಲ್ಲದೆ ಇದ್ರೂ ಕೂಡ ನಮಗೆ ಆರ್ಥಿಕವಾಗಿ ಸಂಕಷ್ಟ ಉಂಟಾಗ್ತಾ ಇದೆ. ಈಗ ಮತ್ತೆ ಯುದ್ಧ ಶುರುವಾದರೆ ಇದು ಜಾಸ್ತಿ ಆಗುತ್ತಾ ಕೇಳಿದ್ರೆ, ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಆದರೆ ಇದಕ್ಕೆ ಬೇರೆ ಪರಿಹಾರ ಇಲ್ಲ. ಈಗ ಯುದ್ಧ ವಿರಾಮ ಆಗಿದೆಯಲ್ಲ, ಭಾರತಕ್ಕೇನಾದರೂ ಲಾಭ ಆಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ಈಗಲೂ ಕೂಡ ಹರ್ಮೋಸ್ ಬಂದ್ ಆಗೇ ಇದೆ. ಹರ್ಮೋಸ್ನಲ್ಲಿ ಮುಕ್ತ ಸಂಚಾರ ಆಗ್ತಾ ಇಲ್ಲ. ಹೀಗೆ ಇನ್ನೊಂದು 6 ತಿಂಗಳು ಕಂಟಿನ್ಯೂ ಆದರೆ ನಮಗೆ ಸಮಸ್ಯೆ ಇನ್ನಷ್ಟು ಉಲ್ಬಣಿಸುತ್ತೆ. ಅದೇ ಯುದ್ಧ ಆಗಿಬಿಟ್ಟು ಯಾವುದೋ ಒಂದು ಸೆಟಲ್ಮೆಂಟ್ ಆಗಲಿ, ಇರಾನ್ ಬೇಕಾದರೂ ಗೆಲ್ಲಲಿ, ಅಮೆರಿಕ ಬೇಕಾದರೂ ಗೆಲ್ಲಲಿ, ಇದಕ್ಕೊಂದು ಪೂರ್ಣ ವಿರಾಮ ಆಗಬೇಕಷ್ಟೇ. ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡೋದು, ದಿನಕ್ಕೊಂದೊಂದು ನಿರ್ಧಾರವನ್ನು ಕೈಗೊಳ್ಳೋದು, ಇದು ಗ್ಲೋಬಲ್ ಆಯಿಲ್ ಮಾರ್ಕೆಟ್ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಈ ಇಡೀ ಸಮಸ್ಯೆಗೆ ಒಂದು ರೀಸೆಟ್ ಬಟನ್ ಅನ್ನು ಒತ್ತಲೇಬೇಕಾಗಿದೆ.
ಇತ್ತೀಚೆಗೆ ಫೈನಾನ್ಷಿಯಲ್ ಟೈಮ್ಸ್ ಒಂದು ವರದಿಯನ್ನು ಪ್ರಕಟಿಸಿದೆ. ಅದೇನು ಹೇಳಿದೆ ಅಂತಂದರೆ, ಈಗ ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೊಂದಷ್ಟು ತೀರ್ಮಾನಗಳನ್ನು ಕೈಗೊಳ್ತಾ ಇದ್ದಾರಲ್ಲ, ದೇಶದ ಜನರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಆನ್ಲೈನ್ಗಳಲ್ಲೇ ಮೀಟಿಂಗ್ಗಳನ್ನು ಮಾಡಿ, ಆನ್ಲೈನ್ ಕ್ಲಾಸ್ ನಡೆಸೋದಕ್ಕೆ ಯತ್ನ ಮಾಡಿ, ಈ ರೀತಿಯಾಗಿ ಪ್ರಧಾನಿಯವರು ಒಂದಷ್ಟು ಡಿಮ್ಯಾಂಡ್ಗಳನ್ನು ಮಾಡಿದ್ದಾರೆ. ಮಿತ್ರರೇ, ಇದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ. ಫೈನಾನ್ಷಿಯಲ್ ಟೈಮ್ಸ್ ಹೇಳ್ತಾ ಇದೆ, ಒಟ್ಟು 80 ದೇಶಗಳು ಇಂತಹ ಕ್ರಮಗಳನ್ನು ಕೈಗೊಂಡಿದ್ದಾವೆ. ಇವತ್ತು ಭೂಮಿಯ ಉತ್ತರಾರ್ಧ ಗೋಳದಲ್ಲಿ ಸಮ್ಮರ್ ಪೀಕ್ ಲೆವೆಲ್ಗೆ ಹೋಗ್ತಾ ಇದೆ. ಹೀಗಾಗಿ ಅಲ್ಲಿ ಎನರ್ಜಿ ಡಿಮ್ಯಾಂಡ್ ಇದೆಯಲ್ಲ, ಇದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದರೆ ಹಾರ್ಮೋಸ್ ವಿಚಾರದಲ್ಲಿ ಅನಿಶ್ಚಿತತೆ ಉಂಟಾದ ಕಾರಣದಿಂದಾಗಿ ಪವರ್ ಸಪ್ಲೈನಲ್ಲಿ ಸಾಕಷ್ಟು ಪ್ರಾಬ್ಲಮ್ ಉಂಟಾಗ್ತಾ ಇದೆ. ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ ಕಚ್ಚಾ ತೈಲದ ಬೆಲೆ $180 ತಲುಪಬಹುದು. ಅದಕ್ಕೋಸ್ಕರವಾಗಿ ಇವತ್ತು ಒಟ್ಟು 80 ದೇಶಗಳು ಆರ್ಥಿಕವಾಗಿ ತನ್ನನ್ನು ತಾನು ಬಚಾವ್ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾವೆ. ಮಾರ್ಚ್ ಅಂತ್ಯದ ವೇಳೆಗೆ ಒಟ್ಟು 55 ದೇಶಗಳು ಕ್ರಮ ಕೈಗೊಂಡಿದ್ವು. ಈಗ ಅದು ಹತ್ತತ್ರ 80 ದೇಶಗಳಿಗೆ ಏರಿಕೆ ಆಗಿದೆ ಅಂತ ಫೈನಾನ್ಷಿಯಲ್ ಟೈಮ್ಸ್ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಒಂದು ವೇಳೆ ಕಚ್ಚಾ ತೈಲದ ಬೆಲೆ $180 ರೀಚ್ ಆದರೆ ಏನು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತ ಊಹೆ ಮಾಡಿಕೊಳ್ಳಿ. $100-105 ತಲುಪ್ತಿದ್ದ ಹಾಗೆ ಭಾರತದ ರೂಪಾಯಿ ಡಾಲರ್ ಎದುರು $95 ರೀಚ್ ಆಗಿದೆ. $180 ಕಚ್ಚಾ ತೈಲ ತಲುಪಿದ್ರೆ ಇತ್ತ ಕಡೆಯಲ್ಲಿ ಡಾಲರ್ ಎದುರು ಭಾರತದ ರೂಪಾಯಿ $110 ರೀಚ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಎಚ್ಚರಿಕೆ ಕೊಟ್ಟಿದ್ದು, ಮತ್ತೊಮ್ಮೆ ಬಡತನ ಬರುತ್ತೆ, ಸ್ವಲ್ಪ ಯಾಮಾರದ್ರೂ ಕೂಡ 10-12 ವರ್ಷದಿಂದ ನಾವೇನು ಪ್ರಯತ್ನ ಮಾಡಿದ್ದೀವಿ ಅದೆಲ್ಲವುದನ್ನು ಕಳ್ಕೊಳ್ತೀವಿ ಅಂತ. ಹೀಗಾಗಿ ಮಿಡಲ್ ಈಸ್ಟ್ನಲ್ಲಿ ಮತ್ತೆ ಉದ್ವಿಗ್ನತೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ನಿಂತಿದ್ದಂತಹ ಯುದ್ಧ ಈ ಹಿಂದಿಗಿಂತಲೂ ಭೀಕರವಾಗಿ ಆರಂಭಗೊಳ್ಳುವಂತಹ ಸಾಧ್ಯತೆ ಇದೆ. ಈ ಬಾರಿ ಯುದ್ಧ ಶುರುವಾದರೆ ಅದು ನಿರ್ಣಾಯಕ. ಇರಾನ್ ಆರ್ US ಡಿಸೈಡ್ ಆಗಿಬಿಡುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.